ಬಾಗೇವಾಡಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ಕಾರ್ಯಕರ್ತರಿಂದ ಪ್ರತಿಭಟನೆ. ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ಎಸೆತ ಖಂಡಿಸಿ ಇಂದು ಬಸವನ ಬಾಗೇವಾಡಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡಲಾಯಿತು. ಪಟ್ಟಣದ ಅಂಬಾಭವಾನಿ ದೇವಸ್ಥಾನದಿಂದ ಗೌರಿಗುಡಿಯ ಮೂಲಕ ಪ್ರತಿಭಟನೆಯು ಬಸವೇಶ್ವರ ವೃತ್ತ ತಲುಪಿತು. ಪ್ರತಿಭಟನೆ ಉದ್ದೇಶಿಸಿ ಅಶೋಕ್ ಹಾರಿವಾಳ ಅವರು ಮಾತನಾಡಿ, ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ಮತ್ತು ಹಿಂದೂಗಳ ಹಬ್ಬಗಳ ಹಾಗೂ ಹಿಂದೂಗಳ ಜಯಂತಿಗಳ ಮೇಲೆ ಪದೇ ಪದೇ ಇಂತಹ ಘಟನೆಗಳು ನಡೆಯುತ್ತಿವೆ. ಇದನ್ನು ನಾವು ಹೇಗೆ ಸಹಿಸಿಕೊಳ್ಳಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿ, ಅಂತಹ ಘಟನೆಯನ್ನು ನಾವು ಎಲ್ಲ ಹಿಂದೂಗಳು ಉಗ್ರವಾಗಿ ಖಂಡಿಸುತ್ತೇವೆ. ಮುಂಬರುವ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಎಂದು ಹೇಳಿದರು. ವರದಿ ಸಿದ್ದು ಜಮ್ಮಲ್ದಿನ್ನಿ, ಬಾಗೇವಾಡಿ. ಪದೇ ಪದೇ ಇದನ್ನ ಕಿಡಿಗೇಡಿತನ ಹಿಂದೂ ಸನಾತನ ಧರ್ಮದ ದೇವಾನುದೇವತೆಗಳ ಮೇಲೆ ಆಗಿರ್ಬೋದು ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡತಕ್ಕಂಥ ಅಪುರುಷ ಮಹಾ ವ್ಯಕ್ತಿಗಳ ಮೇಲೆ ಪದೇ ಪದೇ ಸಂಗೊಳ್ಳಿ ರಾಯಣ್ಣರಾಗಿರ್ಬೋದು, ಛತ್ರಪತಿ ಶಿವಾಜಿಯವರಾಗಿರ್ಬೋದು, ಅಂಬೇಡ್ಕರ್ ಅವ್ರ ಮೇಲೆ ಆಗಿರ್ಬೋದು, ಬಸವಣ್ಣವರ ಮೇಲೆ ಆಗಿರ್ಬೋದು, ಇಂಥ ಸಾಕಷ್ಟು ಮಹಾಪುರುಷರ ಮೇಲೆ ಪದೇ ಪದೇ ಕಿಡಿಗೇಡಿಗಳು ನೋಡಿದಿಲ್ಲ. ಮೊನ್ನೆ ತಾನೇ ಬಾಗಲಕೋಟೆಯಲ್ಲಿ ದಿನಾಂಕ 19ರಂದು ನಡೆದಂತ ಛತ್ರಪತಿ ಶಿವಾಜಿಯವರ ಜಯಂತಿಯ ದಿನದಂದು ಇವು ಮಸೀದಿ ಮೇಲೆ ಕಲ್ಲುಗಳು ತೂರಾಟ ಮತ್ತು ಚಪ್ಪಲಿ ತೂರಾಟ ಮಾಡ್ತಾರಪ್ಪ ಅಂದ್ರ ಈ ಸರ್ಕಾರ ಏನ್ ಮಾಡ್ಲಕತ್ತದ? ಕಣ್ಣು ಮುಚ್ಚಿಕೊಂಡು ಮಸೀದಿ ಒಳಗ ಕಲ್ಲುಗಳು ಹೆಂಗ್ ಬಂದು, ಚಪ್ಪಲಿಗಳು ಹೆಂಗ್ ಬಂದು, ನೀವು ಪವಿತ್ರ ಪ್ರಾರ್ಥನಾ ಸ್ಥಳ ಅಂತ ಹೇಳ್ತೀರಿ. ಪ್ರಾರ್ಥನಾ ಸ್ಥಳದಲ್ಲಿ ಈ ಕಲ್ಲುಗಳನ್ನು ಇಟ್ಕೊಂಡು, ಆಯುಧಗಳನ್ನು ಇಟ್ಕೊಂಡು, ಚಪ್ಪಲಿಗಳನ್ನು ಮ್ಯಾಗ ಹಾಕೊಂಡು ಮಸೀದಿ ಮ್ಯಾಗ ಕೂತ್ಕೆಸಿಂದ ನೀವೇನಾದ್ರೂ ಪ್ರಾರ್ಥನೆ ಮಾಡ್ತೀರಾ ಅಂತ ಎಲ್ಲ ಮುಸಲ್ಮಾನರಿಗೆ ಹೇಳಕತ್ತಿಲ್ಲ. ನಾನು ಅಲ್ಲಿರ್ತಕ್ಕಂಥ ಕಲ್ಲನ್ನು ಎಸೆದಂತ, ಚಪ್ಪಲಿಯನ್ನು ಎಸೆದಂತ ಕಿಡಿಗೇಡಿ ಮುಸಲ್ಮಾನರಿಗೆ ಹೇಳಾಕತ್ತೀನಿ. ಈ ದೇಶದಲ್ಲಿ ನಾನು ಹೇಳಾಕತ್ತೀನಿ ಅಂದ್ರ ಅಲ್ಲಿರ್ತಕ್ಕಂಥ ಮಸೀದಿಯ ಮೌಲಾನ್ಗಳು ಮತ್ತು ಆ ಚೇರ್ಮನ್ಗಳ ಮೇಲೆ ಕೇಸನ್ನ ನಮೂದನ ಮಾಡಬೇಕಂತ ಅವ್ರ ಮ್ಯಾಗ ಕೇಸ ಪ್ರಕರಣ ದಾಖಲೆ ಮಾಡ್ತೀರಿ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳ ಮೇಲೆ ಬೆದರಿಕೆ ಹಾಕ್ತೀರಿ. ನಿಮ್ಮನ್ನು ಸಸ್ಪೆಂಡ್ ಮಾಡ್ತೇವೆ. ಸನಾತನ ಧರ್ಮದ ಒಂದು ಯಾವುದಾದ್ರೂ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಒಂದು ರಂಜಾನ್ ಆಗಿರ್ಬೋದು, ಒಂದು ಮತ್ತು ಬಕ್ರೀದ್ ಆಗಿರ್ಬೋದು, ಒಂದು ಈದ್ ಮಿಲಾದ್ ಆಗಿರ್ಬೋದು, ನಿಮ್ಮ ಹಬ್ಬಗಳ ಮೇಲೆ ನಾವೇನಾದರೂ ಕಲ್ಲು ತೂರಾಟಕ್ಕೆ ತಯಾರಾದೇವು ಅಂದ್ರ ನಿಮ್ಮ ಹಬ್ಬ ಯಾವ ಹಬ್ಬ ಕೂಡ ಭಾರತಕ್ಕೆ ಯಾಕೆ ಹೇಳಕ್ಕೆ ಇಚ್ಛೆ ಬಯಸ್ತೀರಪ್ಪ ಅಂದ್ರ ನಮ್ಮ ಸನಾತನ ಧರ್ಮದವರು ನೀವು ಪವಿತ್ರ ರಂಜಾನ್ ಹಬ್ಬದಿಂದ ಸಾವಿರಾರು ಸಂಖ್ಯೆಯಲ್ಲಿ ನೀವು ನಮಾಜ್ಗೆ ಹೋಗುವ ಸಂದರ್ಭದಲ್ಲಿ ನಾವು ನಿಮಗೆ ಯಾವುದೇ ಅಡೆತಡೆಗಳನ್ನ ಮಾಡಿಲ್ಲ. ಮತ್ತು ಇದು ಮೊಹರಂದಲ್ಲಿ ಕೂಡ ನಿಮ್ಮ ಜೊತೆ ನಾವು ಅಣ್ಣ ತಮ್ಮರು ನಮ್ಮ ದೇಶಕ್ಕಾಗಿ, ಯಾರು ನಮ್ಮ ದೇಶಕ್ಕಾಗಿ ನೀವು ಪ್ರೀತಿ ಮಾಡ್ತೀರಿ, ನಾವು ನಿಮ್ಮ ಜೊತೆ ಎಲ್ಲರ ಜೊತೆ ಇದ್ದೇವೆ. ಕೆಲವೊಂದು ಕಿಡಿಗೇಡಿ ಮುಸಲ್ಮಾನರು ಮಾತ್ರ ಈ ಕೃತ್ಯವನ್ನು ಎಸಗಿದ್ದಾರ. ಅವರನ್ನ ಎಲ್ಲ ಮುಸಲ್ಮಾನರ ಚೇರ್ಮನ್ಗಳಾಗಿರ್ಬೋದು, ಮೌಲಾನಗಳಾಗಿರ್ಬೋದು, ಅವರು ಹದ್ವತ್ತಿನಲ್ಲಿ ಇಟ್ಕೊಂಡು ದೇಶದ ಮುನ್ನಡೆಯಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ದಿನೇಶ್ ಗುಂಡೂರಾವ್ ಅಂತ ನಿನ್ನೆ ನೋಡಿ ನೀವು ಏನು ಮಾಡ್ಯಾರ? ಸರ್ಕಾರಿ ಕಾರ್ಯಕ್ರಮದಲ್ಲಿ ಉರ್ದು ಭಾಷೆಯನ್ನು ಹಾಕ್ಲಾಕತ್ತಾರ. ತಮಿಳು ಹಾಕ್ಲಾಕದ, ತೆಲುಗು ಹಾಕ್ಲಾಕತ್ತದ. ನಮ್ಮ ಕರ್ನಾಟಕದಲ್ಲಿ ಮಾತೃಭಾಷೆ ಯಾವುದಾದ್ರೂ ಇದ್ರೆ ಅದು ಕನ್ನಡ ಭಾಷೆ ಆಗಿರಬೇಕು. ಅದಕ್ಕೆ ಸರ್ಕಾರ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ಪಾಪ SP ಸಾಹೇಬ್ರ ಮ್ಯಾಗ ಕಲ್ಲು ತೂರಾಟ ಆಯ್ತು. SP ಸಾಹೇಬ್ರ ಮ್ಯಾಗ ಕಲ್ಲು ತೂರಾಟ ಆದಾಗ ಅವರು ನಿರ್ಗತಿಕರು ಪಾಪ ಕಾನೂನು ಸುವ್ಯವಸ್ಥೆ ಕಾಪಾಡೋ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿದ ಸಂದರ್ಭದಲ್ಲಿ ಸರ್ಕಾರ ಅದನ್ನ ಅಧಿಕಾರಿಗಳು ಮುಚ್ಚಿಕೊಂಡ್ರು. ಅಂತ ಸರ್ಕಾರ ಕಪಿಮುಚ್ಚಿಯಲ್ಲಿ ಇಟ್ಕೊಂಡು ಪೊಲೀಸ್ ಅಧಿಕಾರಿಗಳಿಗೆ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಾಕತ್ತಾರ. ಪೊಲೀಸ್ ಅಧಿಕಾರಿಗಳಿಗೆ ಏನಂತಂದ್ರ ಅವ್ರನ್ನ ಅಲ್ಲೇ ಹತ್ತಿಕ್ಕುವಂತ ಕೆಲಸ ಮಾಡ್ರಿ, ಅವ್ರನ್ನ ಏನು ಇದು ಮಾಡಬೇಡ್ರಿ. ಇಲ್ಲ ಪೊಲೀಸರಿಗೆ ಫುಲ್ ಬಂದೋಬಸ್ತ್ ಏನಾದರೂ ನೀವು ಒಂದೇ ಒಂದು ತಾಸು ನೀಡಿದ್ರ ಹಿಂದೂ ಆಗಿರಲಿ ಮುಸಲ್ಮಾನ್ ಆಗಿರಲಿ ಯಾವುದೇ ದೇಶದ್ರೋಹಿ ಚಟುವಟಿಕೆ ಮಾಡ್ತಾರ ಅವನು ಒತ್ತು ನಿಲ್ಸಂತ ತಾಕತ್ ಯಾರಿಗಾದ್ರೆ ಅದು ನಮ್ಮ ಕರ್ನಾಟಕ ಪೊಲೀಸ್ ಅವರ ಶಕ್ತಿ ಐತಿ ಅಂತ ಮಾತನಾಡ್ತೀನಿ. ಆ ಶಕ್ತಿಯನ್ನು ಕುಗ್ಗಿಸಲು ಈ ರಾಜಕಾರಣಿಗಳು ನಡುವರ್ಕ್ ಬಂದು ಪಾಪ ಅವ್ರನ್ನೇ ಸಸ್ಪೆಂಡ್ ಮಾಡುವುದು, ಅವ್ರ ಮೇಲೆ ಕ್ರಮ ಜರುಗಿಸ್ತೀನಿ ಅಂತ ಹೇಳಿದ್ರಿಂದ ಭಯದ ವಾತಾವರಣ ನಿರ್ಮಾಣ ಮಾಡತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ಮಹಾಪುರುಷರ ಛತ್ರಪತಿ ಶಿವಾಜಿ ಅವರಿಗೆ ಅಪ್ಪನ ಆಗ್ಯದಪ್ಪ ಅಂದ್ರೆ ಈ ಬರುವ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರು ಆಗಬೇಕು ಅಂತ ಹೇಳಿದ ಈ ಮೂಲಕ ಎಚ್ಚರಿಕೆಯನ್ನು ರವಾನೆ ಮಾಡಿ ನಾನೊಂದು ಎರಡು ಮಾತು ಮುಗಿಸುತ್ತೇನೆ. ಜೈ ಬಸವೇಶ್ವರ, ಜೈ ಶಿವಾಜಿ.